ಜನರಲ್ ಆಗಿ ಒಂದು ವಿಡಿಯೋ ನೋಡ್ತಿದ್ದೆ. ಆ ವಿಡಿಯೋದೊಳಗೆ 4 ವರ್ಷದಿಂದ 80 ಇಯರ್ಸ್ ವಯಸ್ಸಾದವ್ರವರೆಗೂ ಒಂದೇ ಸೇಮ್ ಕ್ವಶನ್ನ ಕೇಳ್ತಿದ್ದೆ. ಕ್ವಶನ್ ಏನಪ್ಪ ಅಂತಂದ್ರೆ, ನಿಮ್ಮ ಜೀವನದಾಗ ದೊಡ್ಡ ಪಶ್ಚಾತ್ತಾಪ ಅಂದ್ರೆ ಏನು? 4 ವರ್ಷದ ಮಗುವಿಗೆ ಈ ಕ್ವಶನ್ ಕೇಳಿದಾಗ ಆ ಮಗು, ನನ್ನ ಹತ್ರ ಸಾಕಷ್ಟು ಚಾಕ್ಲೇಟ್ಸ್ ಇದ್ವು, ಆ ಚಾಕ್ಲೇಟ್ಸ್ನ ನಾನು ಒಂದೊಂದಾಗಿ ತಿಂದಿದ್ರೆ ಚೆನ್ನಾಗಿರ್ತಿತ್ತು, ಅದನ್ನು ನನಗೆ ದೊಡ್ಡ ಪಶ್ಚಾತ್ತಾಪ. ಅದೇ ಸೇಮ್ ಕ್ವಶನ್ನ 10 to 11 ಇಯರ್ಸ್ದವ್ರಿಗೆ ಕೇಳಿದಾಗ, ನನ್ನ ಹತ್ರ ಬಹಳಷ್ಟು ಆಟಿಕೆ ಸಾಮಾನು ಇದ್ದು, ನಾ ಆಟಿಕೆ ಸಾಮಾನು ಚೆನ್ನಾಗಿ ಇಟ್ಕೊಂಡಿದ್ರೆ ಅದು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಇದೇ ಕ್ವಶನ್ನ 17ರಿಂದ 18 ವರ್ಷದವ್ರಿಗೆ ಕೇಳಿದ್ರೆ, ಬಹುಶಃ ನಾನೇನಾದರೂ ಇನ್ನೂ ಸ್ವಲ್ಪ ಹೆಚ್ಚು ಸ್ಟಡಿ ಮಾಡಿದ್ರೆ ನನಗೆ ಚೆನ್ನಾಗಿ ಮಾರ್ಕ್ಸ್ ಬರ್ತಿದ್ವೇನೋ ಅನ್ನುವಂಥ ಪಶ್ಚಾತ್ತಾಪ. ಸೇಮ್ ಕ್ವಶನ್ 30 to 35 ಇಯರ್ಸ್ದವ್ರಿಗೆ ಕೇಳಿದಾಗ, ಬಹುಶಃ ನಾನು ಕಾಲೇಜ್ ಲೈಫ್ ಒಳಗೆ ಇನ್ನೂ ಜಾಸ್ತಿ ಸ್ಕಿಲ್ಸ್ ಕಲಿಬೋದಿತ್ತು ಅನ್ನುವಂಥ ಪಶ್ಚಾತ್ತಾಪ ಹೇಳ್ತಾರೆ. ಅದೇ ಸೇಮ್ ಕ್ವಶನ್ 80 to 85 ಇಯರ್ಸ್ದವ್ರು ಕೇಳಿದಾಗ, ಅವ್ರ ಆನ್ಸರ್ ಭಾಳ ಇಂಟ್ರೆಸ್ಟಿಂಗ್, ಆಮೇಲೆ ಭಾಳ ಫೀಲಿಂಗ್ ಆಗಿತ್ತು. ನಮ್ಮ ಲೈಫ್ ಒಳಗೆ ನಾವು ಅಂದ್ಕೊಂಡಿದ್ದು ಏನೂ ಮಾಡೋಕ್ಕಾಗಲಿಲ್ಲ, ಅದ ನಮಗೆ ದೊಡ್ಡ ಪಶ್ಚಾತ್ತಾಪ ಅಂತ ಹೇಳ್ತಾರೆ. ಸೊ ನಿಮ್ಮ ಲೈಫ್ ಒಳಗೆ ಏನು ಕರೆಕ್ಟ್ ಅನ್ಸುತ್ತೆ ಅದನ್ನು ನೀವು ಮಾಡಿರಿ. ಡೂ ವಾಟ್ ಡು ಯು ವಾಂಟ್ ಆ್ಯಂಡ್ ಬಿ ಯುನಿಕ್. ಥ್ಯಾಂಕ್ ಯು.